ಹೀರೋ ಹೀರೋ ಮಾಸ್ ಹೀರೋ ಹೀರೋಯಿಸಂ ತೋರ್ಸೋದಕ್ಕೆ ಬಂದ್ಬಿಡಿದ್ಯಾ? ಕಷ್ಟದಲ್ಲಿ ಇರೋರ್ನ ನೋಡಿ ಕರ್ಗೋ ನನ್ನ ಫ್ರೆಂಡು ಹೀರೋನೇ. ಅವನು ನಿನ್ ತರ ಕೆಟ್ಟವನಲ್ಲ. ಆಯ್ತಮ್ಮ, ನಿನಗ್ ನಿನ್ ಮಗ ಒಬ್ಬ ಬಿಟ್ಟು ಊರ್ನಲ್ಲಿ ಇರೋರೆಲ್ಲರೂ ಒಳ್ಳೆಯವರು. ಇವಾಗೇನು ಮನೆ ಕೊಡ್ತೀಯಾ ಇಲ್ವಾ? ನೀವಾಗೆ ಕೊಟ್ರೆ ಸರಿ, ಇಲ್ವಾ ಎಲ್ರನ್ನೂ ಹೊರಗ್ ಕಳ್ಸಿ ಬೀಗ ಹಾಕಿಸ್ತೀನಿ ಅಷ್ಟೇ. ಅದ್ ಹೆಂಗೋ ಬೀಗ ಹಾಕಿಸ್ತೀಯ ನೀನು? ಆಗ್ಲೇ ಹೇಳದ್ನಲ್ಲ, ಮನೆ ಬಿಟ್ಕೊಡೋ ಮಾತೇ ಇಲ್ಲ. ಈ ಮನೆ ನಂದು, ನನಗ್ ಬೇಕು ಅಷ್ಟೇ. ನೋಡಿ, ಈ ಮನೆ ಪೂರ್ತಿ ನಿಮ್ದೆ ಅಂತ ಹೇಳೋ ಆಗಿಲ್ಲ, ಅವ್ರಿಗೂ ಹಕ್ಕಿದೆ. ಅದ್ ಹೇಗ್ರಿ? ಪೂರ್ತಿ ಕಟ್ಸಿದ್ ನಾನೇ ತಾನೆ, ಅವ್ರದ್ ಹೇಗ್ ಹಕ್ಕಿರತ್ತೆ? ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಕೋರ್ಟ್ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಹಾಕೋ ಹೋಗೋ, ನಮ್ಗೇನ್ ಭಯನಾ? ಓಹೋ, ಕೇಸ್ ಹಾಕಿದ್ರೆ ಏನಾಗತ್ತೆ ಅಂತ ಪಾಪ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸತ್ತಮ್ಮ. ಈ ಮನೆಯಿಂದ ನಿಮ್ಮನ್ನೆಲ್ಲ ಆಚೆ ಹಾಕ್ತಾರೆ. ಯಾರದು ಯಾರದು ನಮ್ಮನ್ನ ಆಚೆ ಹಾಕೋರು? ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ, ನನ್ ಮೇಲೆಲ್ಲ ಜೋರ್ ಮಾಡಕ್ ಬರ್ಬೇಡ. ಪೊಲೀಸ್ ಎಲ್ಲ ಬರ್ತಾರೆ, ಅವ್ರ ಮೇಲೆ ಜೋರ್ ಮಾಡು, ಎಷ್ಟು ಬೇಕಾದ್ರೂ ಮಾಡು. ನಾನೇನಾದ್ರೂ ಸ್ಟೇ ಆರ್ಡರ್ ತಂದ್ರೆ ಈ ಕೇಸ್ ಇತ್ಯರ್ಥ ಆಗೋ ತನಕ ಕೋರ್ಟ್ ಅಲ್ಲಿ ಮನೆ ಒಳಗಡೆ ಯಾರಿಗೂ ಎಂಟ್ರಿನೇ ಇಲ್ಲ. ಪೊಲೀಸ್ ಅವ್ರು ಬಂದು ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೆಗೊಂದು ಸೀಲ್ ಹೊಡೆದು ಕಳಿಸ್ತಾರೆ. ಕೋರ್ಟ್ ಅಲ್ಲಿ ಕೇಸ್ ಇತ್ಯರ್ಥ ಆದ್ಮೇಲೆನೆ ನಿಮ್ಗೆಲ್ಲ ಈ ಮನೇಲಿ ಎಂಟ್ರಿ. ನನಗೇನೋ ಮನೆ ಇದೆ, ನೀವೆಲ್ಲ ಎಲ್ಲಿರ್ತೀರಾ? ರೋಡಲ್ಲ. ಅಯ್ಯೋ ಪಾಪಿಷ್ಟ, ಮನೇಲಿ ಮಕ್ಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದೀವಿ, ನಮ್ಮನ್ನೆಲ್ಲ ಆಚೆ ಹಾಕ್ತೀನಿ ಅಂತಿದ್ಯಲ್ಲ, ಒಂದಿಷ್ಟು ನಾಚಿಕೆ ಆಗಲ್ವ ನಿನ್ಗೆ? ಆಗಲ್ಲಪ್ಪ, ಯಾಕೋ ಗೊತ್ತಿಲ್ಲ, ನನಗ್ ನಾಚಿಕೆನೇ ಇಲ್ಲ ಅಂತ ಅನ್ಕೊಳ್ಳಿ. ನಾನ್ ಯಾವ್ದಕ್ಕೂ ತಲೆ ಕಟ್ಕೊಳ್ಳ. ಅದು ಗೊತ್ತಿರೋ ವಿಷಯನೇ ಬಿಡು. ಅಷ್ಟಲ್ದಿದ್ರೆ ಹೇಳ್ತಾರ ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ. ಅಮ್ಮ, ನೀನ್ ಈ ತರ ಅವಮಾನ ಮಾಡ್ಬಿಟ್ರೆ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅನ್ಕೋಬೇಡ. ಈ ಮನೆ ನನ್ನ ಹೆಸರು ಆಗೋ ತನಕ ನಾನು ಈ ಮನೆನ ಬಿಟ್ಟು ಹೋಗಲ್ಲ. ನನಗೂ ಕಾನೂನು ಗೊತ್ತು, ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ಮನೆ ನಂದಾಗೋವರೆಗೂ ನಾನ್ ಮಾತ್ರ ಸುಮ್ನಿರಲ್ಲ. ಯಾವ್ದಕ್ಕೂ ನೀವೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ಬಿಡಿ. ನಾನು ಇಷ್ಟರಲ್ಲೇ ಬರ್ತೀನಿ, ಕೋರ್ಟ್ ನೋಟಿಸ್ ತಗೊಂಡ್ಬಂದು ಈ ಮನೆಗೆ ಸೀಲ್ ಹೊಡೆಯೋದಕ್ಕೆ. ಅದಾದ್ಮೇಲೆ ಎಲ್ಲರೂ ಕೇರ್ ಆಫ್ ಫುಟ್ಪಾತ್. ಹಣ ಕಾಫಿ. ಯಾಕಣ ಸಪ್ಪಗಿದ್ಯಾ? ಮೀನಾಕ್ಷಿ, ಪಾಪ ಭಾಗ್ಯನಿಗೆ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆಯಲ್ಲಮ್ಮ. ಎಲ್ಲ ಆಗಿರೋದು ಆ ತಾಂಡವನಲ್ಲಿ. ಅವನಿಗೆ ತಕ್ಕ ಬುದ್ಧಿ ಕಲಿಸ್ಲೇಬೇಕು. ಡ್ಯಾಡ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಆ ಮನೆಯಲ್ಲೇ ನೆಮ್ಮದಿ ಇಲ್ಲ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಈ ತರ ಇರುವಾಗ ಬ್ರೋ ಅಲ್ಲಿಗೆ ಹೋಗಿ ನೆಮ್ಮದಿ ಆಗಿರ್ತೀನಿ ಅಂತ ಹೇಳೋದು ಸರಿನಾ ಡ್ಯಾಡ್? ನಾಳೆ ಎಲ್ಲಾನು ಅವನಿಂದಾನೇ ಆಯ್ತು ಅಂತ ಬ್ಲೇಮ್ ಮಾಡಿದ್ರೆ ಅವಾಗ ಏನ್ ಮಾಡೋದು? ಹೌದಣ್ಣ, ಕನ್ನಿಕಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದಿ ಅಲ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಅಂತ ಪರಿಸ್ಥಿತಿಲಿ ಅವನ್ ಹೋಗಿ ಕೆಲಸ ಮಾಡೋದು ಅವನ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬೋದಲ್ವಾ? ಅಣ್ಣ, ನೀನೊಂದ್ಸಲ ಆದಿ ಹತ್ರ ಮಾತಾಡೋಣ. ಯಾಕೆ ಶಾಕ್ ಆಗ್ಬಿಟ್ರಾ? ಇಷ್ಟೊತ್ತು ಹಾರಾಡ್ತಿದ್ರಲ್ಲ, ಇವಾಗ ಮಾತಾಡಿ ನೋಡೋಣ. ಇನ್ನೂ ಮುಗ್ದಿಲ್ಲಮ್ಮ, ಪಿಕ್ಚರ್ ಅಭಿ ಬಾಕಿ ಹೈ.
ಲಾಯರ್ ಸರ್, ಕೊಡಿ ಒಂದು ಎಂಟ್ರಿ. ಇಷ್ಟ ತನಕ ನೀವ್ ಲಾ ಪಾಯಿಂಟ್ಸ್ ಮಾತಾಡಿದ್ರಿ, ಈಗ ನಮ್ ಲಾಯರ್ ಬಂದ್ರು, ನಾವು ಮಾತಾಡ್ತೀವಿ. ಅದ್ ಹೇಗೆ ಅಕ್ಕಿಲ್ಲ ಅಂತ ಹೇಳ್ತೀರಾ ಮೇಡಮ್? ಇವ್ರು ನಿಮ್ಮ ಮಗ ತಾನೆ? ಹೊಟ್ಟೆಲ್ ಹುಟ್ಟುಬಿಟ್ರೆ ಸಾಕ? ಯಾವ ಜವಾಬ್ದಾರಿ ನಿಭಾಯಿಸಿದಾನ ಅವನು? ಮೇಡಮ್, ಅದೆಲ್ಲ ಇಲ್ಲಿ ಕೌಂಟ್ ಆಗಲ್ಲ. ನಿಮ್ಮ ಮನೆಯಲ್ಲಿ ಅರ್ಧ ಪಾಲ್ ಕೊಡ್ಲೇಬೇಕು ಅವ್ರಿಗೆ. ಯಾವುದೇ ಕಾರಣಕ್ಕೂ ತಾಂಡವ್ರಿಗೆ ಅರ್ಧ ಪಾಲ್ ಸಿಗಲ್ಲ. 6ನೇ 1 ಭಾಗ ಮಾತ್ರ ಸಿಗುತ್ತೆ. ಯಾಕೆ ಅಂದ್ರೆ ಈ ಮನೆ 2 ಭಾಗ ಮಾಡ್ತಾ ಇಲ್ಲ, 6 ಭಾಗ ಮಾಡ್ತಾ ಇದ್ದೀವಿ. ಯಾಕೆ 12 ಭಾಗ ಮಾಡ್ಬಿಟ್ಟು ಕೇಕ್ ಹಂಚ್ದಂಗ್ ಊರಿಗೆಲ್ಲ ಹಂಚ್ಬಿಡಿ ಹ್ಯಾಪಿ ಬರ್ತ್ಡೇ ಅಂತ. ರೂಲ್ಸ್ ಗೊತ್ತಿಲ್ಲ, ಏನೇನೋ ಮಾತಾಡ್ಬೇಡಿ ಸರ್. ಈ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ದೈವತ್ತಾಗಿರೋ ವೈಫ್ ಇದ್ದಾರೆ, 2 ಮಕ್ಳು ಇದ್ದಾರೆ. ಅಪ್ಪಂಗೊಂದು ಭಾಗ, ಅಮ್ಮಂಗೊಂದು ಭಾಗ, ದಿವಸಾಗಿರೋ ವೈಫ್ಗೊಂದು ಭಾಗ, 2 ಮಕ್ಳಿಗೂ ಒಂದೊಂದು ಭಾಗ, ಜೊತೆಗೆ ನೀವು ಕೂಡ. ಒಟ್ನಲ್ಲಿ 6 ಭಾಗ ಆಗುತ್ತೆ. ಅದರಲ್ಲಿ 1 ಭಾಗ ನಿಮಗೆ ಸಿಗುತ್ತೆ. ಹಲೋ ಸ್ವಾಮಿ, ನೀವ್ ಹೇಳೋದನ್ನೆಲ್ಲ ನಂಬ್ಕೊಂಡ್ ಕೂರೋದಕ್ಕೆ ನನ್ ಕಿವಿ ಮೇಲೆ ಏನ್ ಹೂವಿಲ್ಲ. ಲಾಯರ್ ಸರ್, ಮಾತಾಡಿ, ಲಾ ಪಾಯಿಂಟ್ ಹಾಕಿ. ಇದನ್ನೇನ್ ಮನೆ ಅನ್ಕೊಂಡಿರೋ ಅಥವಾ ಪಿಜ್ಜಾ ಅನ್ಕೊಂಡಿದಾರ 6 ಭಾಗ ಮಾಡಿಡಕ್ಕೆ? ಸರ್ ಮಾತಾಡಿ ಸರ್. ಇಲ್ಲ ತಾಂಡವ್ ಸರ್, ಇವ್ರು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಏ ತಾಂಡವ್, ಈಗ ಏನ್ ಬೇಕು ನಿನ್ಗೆ? 1 ಪಾಲ್ ಬೇಕು ತಾನೆ? ಮನೆ ಗೇಟ್ ಹತ್ರ ಇರೋ ಜಾಗನ ನಿನಗೆ ಕೊಡ್ತೀನಿ. ಅಷ್ಟೊಂದು ತಗೊಂಡು ಈ ನಿನ್ ಮನೆ ಹಳಿ ಹಂಚನ ಕರ್ಕೊಂಡು ಹೋಗ್ತಾ ಇರ್ಬೇಕು. ಏನ್ ನಿನ್ಗೆ ಸೈನ್ ಮಾಡ್ಬೇಕಾ? ಕೊಡಿಲ್ಲಿ, ಈಗಲೇ ಮಾಡ್ಕೊಡ್ತೀನಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಮನೇಲಿ ನನಗ್ ಜಾಗ ಇಲ್ಲ, ತೊಲಗು ಅಂತ ಹೇಳ್ತಿದ್ದೀರಾ? ಸದ್ಯ ಇದಾದ್ರೂ ಬೇಗ ಅರ್ಥ ಆಯ್ತಲ್ಲ ನಿನ್ ತಲೆಗೆ. ಶ್ರೇಷ್ಠ, ಬಾ ಕೂತ್ಕೋ. ನಿಮ್ಮಂಗ್ ನಾನೇನ್ ಗತಿಗಟ್ಟಿಲ್ಲ, ನನಗಂತೂ ಇರೋದಕ್ಕೆ ಮನೆ ಇದೆ. ಪಾಪ ನೀವೇನಾದ್ರೂ ಮನೆ ಕೊಡ್ಲಿಲ್ಲ ಅಂದ್ರೆ ಬೀದಿಗೆ ಬೀಳಿ. ಸೊ ಈ ಮನೆನ ನಾನು ಶ್ರೇಷ್ಠ ಸೇರಿ ನಿಮಗೆ ಭಿಕ್ಷೆ ಕೊಡ್ತಾ ಇದ್ದೆ. ತಗೊಳ್ಳಿ, ಎಂಜಾಯ್ ಮಾಡಿ. ಮಾತು ಎಲ್ಲೆಲ್ಲ ಹೋಗ್ತಿದೆ ತಾಂಡವರೇ. ಏ ಸಾಕ್, ಮುಚ್ಚೆ ಬಾಯ್ನ. ನಿನ್ ತರ ಗತಿಗೆಟ್ಟಿಲ್ಲ ನಾನು. ನಿನ್ ಕೈ ಏನೇ ಮಾಡಕ್ ಸಾಧ್ಯ? ನೀನ್ ಎಷ್ಟೇ ಹಾರಾಡಿದ್ರು ನಿನ್ ಬದುಕೋದಿಕ್ಕೆ ನನ್ ಭಿಕ್ಷೆನೇ ಬೇಕು. ನನ್ ಸಪೋರ್ಟ್ ಇಂದ ಹೇಗೆ ಬದುಕ್ತೀಯ ನೀನು? ನನ್ ಮನೆ ಬಿಟ್ಟು ನೀನೇನಾದ್ರೂ ಹೊರಗಡೆ ಹೋದ್ರೆ ಝೀರೋ. ನಿನ್ ಮುಂದೆ ಯಾವತ್ತಿದ್ರು ನಾನೇ ಹೀರೋ. ಬೇಡದೇ ಇರೋ ಗಂಡನ ಮನೇಲಿ ಪಾಲ್ ತಗೊಳ್ಳೋದಕ್ಕೋಸ್ಕರ ತಾಂಡವ್ ವಿರುದ್ಧ ಎಲ್ಲಾರ್ನು ಎತ್ಕಟ್ಟುತ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಹೋಗ್ಲಿ ಬಿಡು ಶ್ರೇಷ್ಠ, ನಾನ್ ಬಿಸಾಕಿರೋ ಭಿಕ್ಷೆನ ತಗೊಂಡೋಗಿ ಎಂಜಾಯ್ ಮಾಡಿ. ಭಾಗ್ಯ, ಹೋಗು, ಬದುಕೋ, ಹೋಗು, ಎಂಜಾಯ್. ಏ, ಯಾರಗ್ ಬೇಕು ನಿಮ್ ಭಿಕ್ಷೆ? ನೀವ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಿದೀನಿ ಅಂದ್ ಮಾತ್ರಕ್ಕೆ ನಿಮ್ ಹಂಗಲ್ ಬದುಕ್ತಾ ಇದೀನಿ ಅಂತ ಅನ್ಕೊಳ್ಬೇಡಿ.
ನನಗೂ ಸ್ವಾಭಿಮಾನ ಇದೆ. ನಿಮಗೆ ಮನೆ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ಮಾತು ಬದಲಾಯಿಸಿ ಈ ತರ ಚೀಪ್ ಆಗಿ ಮಾತಾಡ್ತಿರಲ್ಲ. ಪಪ್ಪ ಯಾಕಪ್ಪ ಈಗ ಮಾಡ್ತಿದ್ದೀರಾ? ನಿಮಗ್ ಯಾಕೆ ಕಲ್ ಮನ್ಸು? ಯಾರ್ದೋ ಮಾತ್ ಕೇಳಿ ಹಾಳಾಗ್ಬೇಡಿ ಪಪ್ಪ. ಪಪ್ಪ ನಿಮ್ಗಿಷ್ಟನಾ ನಮ್ಮೇಲ್ ಪ್ರೀತಿ? ಪಪ್ಪ ಈ ಮನೆಯಿಂದ ಅಮ್ಮ ಆಚೆ ಹೋದ್ರೆ ಅವ್ರ ಜೊತೆ ನಾವು ಹೋಗ್ತೀವಿ ಪಪ್ಪ. ನಮಗ್ ಏನಾದ್ರೂ ನಿಮಗ್ ಪರವಾಗಿಲ್ವಾ? ಪ್ಲೀಸ್ ಪಪ್ಪ ಈಗೆಲ್ಲ ಬಿಹೇವ್ ಮಾಡ್ಬೇಡಿ. ಹ್ಞೂ ಪುಟ, ನಿಮ್ಗೆ ಯಾರಿಗೂ ಬೇಜಾರಾಗ್ಬಾರ್ದು ಅಂತಾನೆ ನಿಮ್ಮ ಅಮ್ಮಂಗೆ ಈ ಮನೆನ ಭಿಕ್ಷೆ ಹಾಕೊಡ್ತಾ ಇದೀನಿ. ಪದೇ ಪದೇ ಭಿಕ್ಷೆ ಅನ್ಬೇಡಿ. ಓಹೋ ರೋಷ ಬಂದ್ಬಿಟ್ಟ. ನಮ್ಮ ಅಂಗಲ್ ಬದುಕ್ತಿರೋ ನಿಮ್ಗಳಿಗೆ ಇಷ್ಟು ರೋಷ ಇರ್ಬೇಕಾದ್ರೆ ಇನ್ನ ನಮ್ಗಿನ್ನಷ್ಟು ಇರ್ಬೇಡ. ಗಂಡನೇ ಬೇಡ ಅಂದ್ಮೇಲೆ ಅವನ್ ಮೇಲೆ ಯಾಕೆ ಬೇಕು ನಿಂಗೆ? ಅವನ್ ಮನ್ಸಲ್ಲಿ ಅಸ್ತಿತ್ವನೇ ಇಲ್ಲ ಅಂತದ್ರಲ್ಲಿ ಹಕ್ಕನ್ನ ಕೇಳ್ತಾ ಇದ್ಯಾ? ನಾಚಿಕೆ ಆಗ್ಬೇಕು ನಿಂಗೆ. ಇವಳಗ್ ತಾಕತ್ತಿಲ್ಲ ಶ್ರೇಷ್ಠ. ಬಯಸ್ಕೊಂಡಾದ್ರೂ ಸರಿ ಇದೇ ಮನೇಲೇ ಇರ್ತಾಳೆ. ಯಾವತ್ತಿದ್ರು ಝೀರೋನೇ. ಸಾಕು ಅಂದೆ. ಏಯ್, ನನ್ ಮನೆ ಒಳಗಡೆ ನಿಂತ್ಕೊಂಡು ನನ್ ಮುಂದೆನೆ ಗತ್ತಲ್ ಮಾತಾಡ್ಬೇಡ. ಯಾವನಿಗೆ ಬೇಕು ನಿಮ್ ಮನೆ? ನಿಮ್ ಋಣ ನಿಮ್ ಹಂಗು ಎರಡು ನಮಗ್ ಬೇಕಾಗಿಲ್ಲ. ಏನಂದ್ರಿ ನೀವು? ಏನಂದ್ರಿ? ನನ್ನನ್ನ ಝೀರೋ ಅಂದ್ರಿ ಅಲ್ವಾ? ಏನು ಅಂತ ತೋರಿಸ್ತೀನಿ ನಿಮ್ಗೆ. ಝೀರೋ ಇಂದಾನೆ ನನ್ನ ಲೈಫ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆದಿ ಅವ್ರನ್ನ ನೋಡಿ, ಕೋಟಿ ಕೋಟಿ ಆಸ್ತಿ ಇದ್ರು ಅದನ್ನೆಲ್ಲ ಬಿಟ್ಟು ಬದುಕ್ತಿದ್ದಾರೆ. ನನಗೆ ಅವರೇ ಸ್ಫೂರ್ತಿ. ನೀವೇ ನನಗೆ ಈ ಮನೇನ ಭಿಕ್ಷೆ ಆಗಿ ಕೊಡೋದು. ನಾನೇ ನನ್ನ ಪಾಲನ್ನು ನಿಮಗೆ ಭಿಕ್ಷೆ ಆಗಿ ಕೊಟ್ಟು ಹೋಗ್ತಾ ಇದ್ದೀನಿ. ತನ್ಮೈ ತನ್ನಿ, ಬನ್ನಿ. ಇನ್ ಮುಂದೆಯಿಂದ ನಮಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬನ್ನಿ. ಮಗಳೇ, ಎಂತ ನಿರ್ಧಾರ ತಗೋತಿದ್ಯಾ ನೀನು? ಬೇಡ ಅತ್ತೆ, ಬೇಡ. ಇವ್ರ ಋಣ ಮಾತ್ರ ನನಗೆ ಈ ಜನ್ಮದಲ್ಲಿ ಬೇಡ. ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ ಕೋಪ ಬರಬೇಕಂತಾನೆ ಅವ್ನು ಹಾಗೆಲ್ಲ ಮಾತಾಡ್ತಾ ಇರೋದು. ಹೋಗ್ಬೇಡಮ್ಮ ಪ್ಲೀಸ್. ಇದು ಕೋಪದ ಪ್ರಶ್ನೆ ಅಲ್ಲ ಮಾವ, ನನ್ನ ಸ್ವಾಭಿಮಾನದ ಪ್ರಶ್ನೆ. ಭಾಗ್ಯನ್ ಕಣ್ಣಲ್ಲಿ ನೀರ್ ಹಾಕ್ಸಿ ಕಿತ್ಕೊಂಡಿರೋ ಈ ಮನೆ ನಿನ್ನ ಪಾಲಿಗೆ ಸೌಭಾಗ್ಯ ಅನ್ಕೊಂಡಿದ್ಯಾ? ಅವಳು ಕಣ್ಣೀರು ನಿನ್ನ ಸುಮ್ನೆ ಬಿಡಲ್ಲ, ಲತ್ತೆ ಹೊಡೆಯುತ್ತೆ ನಿನಗೆ. ನಾಶ ಆಗೋಗ್ತೀಯ, ನರ್ಕ ಅನ್ಭವಿಸ್ತೀಯ ಕಣೋ ನೀನು. ಬನ್ರಿ, ನಮ್ ಸೊಸೆ ಇಲ್ದೇನೋ ಮನೇಲಿ ನಾವು ಇರೋದು ಬೇಡ. ಮಗಳೇ, ಭಾಗ್ಯ ಮಗಳೇ, ಏನಮ್ಮ ಇದು? ಮಾವ, ಅತ್ತೆ, ನೀವ್ ಯಾಕೆ ಬರೋದಕ್ ಹೋದ್ರಿ? ಇಲ್ಲ ಮಗಳೇ, ನಾವು ಅವನ ಜೊತೆ ಇರಲ್ಲ, ನಿನ್ ಜೊತೆನೆ ಬರ್ತೀವಿ. ನಿಮ್ ಮನೆಯಿಂದ ಆಚೆ ಬಂದು ಯಾಕೆ ಕಷ್ಟಪಡ್ತೀರಿ? ನೋಡಿ, ಅವ್ರಿಗೆ ನನ್ ಮೇಲೆ ಅಷ್ಟೇ ಕೋಪ, ನಿಮ್ಗಳ ಮೇಲೆ ಯಾವ ಕೋಪನೂ ಇಲ್ಲ. ನೀವ್ಗಳು ಅವ್ರ ಜೊತೆ ಇದ್ರೆ ನಿಮ್ಮನ್ನ ಚೆನ್ನಾಗೇ ನೋಡ್ಕೊಳ್ತಾರೆ. ನೀವಿಲ್ಲೇ ಇರಿ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಮ್ಮ ನಾಡಿ ಮಿಡಿತ ಗೊತ್ತಿರೋ ನಮ್ಮ ಮಗಳಮ್ಮ ನೀನು. ನೀನ್ ಇಲ್ದಿರೋ ಮನೇಲಿ ನಾವ್ ಇರಕ್ಕಾಗತ್ತಾ ಹೇಳು? ಇಲ್ಲ ಮಾವ, ಇಲ್ಲ, ಮಾತಾಡ್ಬೇಡ.
ಮನುಷ್ಯರಿರೋ ಮನೇಲಿ ಬದುಕ್ಬೋದು, ಆದ್ರೆ ಭಾವನೆಗಳೇ ಇಲ್ದೇ ಇರೋ ಇಂಥ ಮೃಗಗಳಿರೋ ಮನೇಲಿ ಬದುಕಕ್ಕಾಗತ್ತಾ? ನೀನ್ ಇಲ್ದೇ ಇರೋ ಮನೆ ಒಂದು ಕಟ್ಟಡ ಅಷ್ಟೇ ಮಗಳೇ, ಅದರಲ್ಲಿ ಯಾವ ಭಾವನೆಗಳು ಇರಲ್ಲ. ಈ ಮನೇಲಿರಿ ಅಂತ ಮಾತ್ರ ಹೇಳ್ಬೇಡ. ನಡಿ ನಾವು ಹೋಗೋಣ. ಹಲೋ ಹಲೋ ಹಲೋ, ಏನಿದು? ಎಲ್ರು ಎಲ್ಲಿ ಹೋಗ್ತಿದ್ದೀರಾ? ಓಹ್, ಏನು ಮುದ್ದಿನ ಸೊಸೆ ಹಿಂದೆ ಹೋಗ್ತಿದ್ದೀರಾ? ಏನ್ ಅವಳೇನ್ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಬಿಟ್ಟಿದಳ? ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಹೇಳಿ ನಿಮ್ಮನ್ನ? ಯಾವ್ದೋ ಪಾಳ್ ಬಿದ್ದಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ, ಅಲ್ಲೇ ಮಲಗಿಸ್ತಾಳೆ, ಮಜಾ ಮಾಡಿ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಓ ಮಿಸ್ಟರ್ ಆದೀಶ್ವರ್ ಕಾಮತ್, ಜಾಸ್ತಿ ಎಗರಾಡಕ್ ಹೋಗ್ಬೇಡ. ನೀನ್ ಇದೆಯಾ ಅಂತಾನೆ ಇವರೆಲ್ಲ ಇಷ್ಟೊಂದು ಎಗರಾಡ್ತಾ ಇರೋದು. ಓಕೆ, ನನಗ್ ಗೊತ್ತಾಯ್ತು ಬಿಡು. ಇವ್ರನ್ನೆಲ್ಲ ಏನು ನಿಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನಾ? ಏನ್ ಭಾಗ್ಯ, ಅದೇ ಮನೆಗೆ ಹೋಗ್ತಿದ್ಯಾ? ಹೋಗು. ಏನೇ ಆದ್ರೂ ನಿನ್ ಬಾಯ್ ಬೆಸ್ಟಿ ಅಲ್ವಾ? ಏಯ್, ಆದಿಯವ್ರೆ, ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಿಟ್ಬಿಡಿ. ಅಲ್ಲ ಭಾಗ್ಯ ಅವ್ರೆ, ಹುಚ್ಚೆ ಅಂತ ಗೊತ್ತಿದ್ಮೇಲೆ ಕಲ್ ಹಾಕಕ್ ಹೋಗ್ಬಾರ್ದು ಆದಿಯವ್ರೆ. ಓ ಮೈ ಗಾಡ್, ಏನತ್ತೆ ಇದು? ನಿಮ್ ಮಗಳು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ, ನೀವ್ ನೋಡಿದ್ರೆ ಸುಮ್ನೆ ಇದ್ದೀರಲ್ಲ. ಇದೇನಾ ನೀವ್ ಹೇಳ್ಕೊಟ್ಟಿರೋ ಸಂಸ್ಕಾರ? ಅಲ್ಲ ಅತ್ತೆ, ಗಂಡ ಹೊಡೆದ್ರು ಬಡದ್ರು ಏನ್ ಮಾಡಿದ್ರು ಗಂಡನ್ ಮನೆ ಬಿಟ್ಟು ಬರಬಾರ್ದು, ಬಿಕಾಸ್ ಗಂಡನ್ ಮನೆ ಬಿಟ್ಟು ಬಂದಿರೋ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಗೌರವ ಇರಲ್ಲ ಅಂತ ದೊಡ್ಡ ಪಾಠ ಮಾಡ್ತಿದ್ರಿ. ಯಾವುದೇ ಕಾರಣಕ್ಕೂ ಮನೆಗೆ ಸೇರ್ಕೊಳ್ಳೋದೇ ಇಲ್ಲ ಅಂತೆಲ್ಲ ಹೇಳ್ತಿದ್ರಿ. ಇವಾಗ ನೋಡಿದ್ರೆ ಕರ್ಕೊಂಡು ಹೋಗ್ತಿದ್ರ ಮನೆಗೆ. ಅತ್ತೆ, ನಿಮ್ ಮಗಳಿಗೆ ಕ್ಲಿಯರ್ ಆಗಿ ಹೇಳಿ, ಗಂಡನ್ ಮನೆ ಬಿಟ್ಟು ಹೋದ್ರೆ 3 ಕಾಸು ಗೌರವ ಇರಲ್ಲ ಅಂತ. ಅಮ್ಮ, ದಯವಿಟ್ಟು ಅಮ್ಮ ನಿಮ್ ಕೈ ಮುಗಿತೀರಿ, ಮತ್ತೆ ಈ ಮನೆಗೆ ಹೋಗುವಂತ ಮಾತ್ರ ಹೇಳ್ಬೇಡ. ಹೇಳಲ್ಲ ಕಣೆ. ನಾನೇನಾದ್ರೂ ಆತರ ಹೇಳಿದ್ರೆ ತಾಯಿ ಸ್ಥಾನಕ್ಕೆ ಅವಮಾನ ಮಾಡ್ದಂಗಾಗತ್ತೆ. ಯಾವುದೇ ತಾಯಿ ಆಗ್ಲಿ ತನ್ ಮಗಳು ತನ್ ಗಂಡನ ಮನೆಯಲ್ಲೇ ಇರ್ಬೇಕು ಅನ್ಕೋತಾಳೆ. ಆದ್ರೆ ಈ ತರ ಹೆಂಡತಿಗೆ ಸ್ವಲ್ಪನೂ ಮರ್ಯಾದೆ ಕೊಡದೆ ಇರೋ ಇಂಥ ಗಂಡನ ಮನೆಯಲ್ಲಿ ಇರುವಂತ ಯಾವ ತಾಯಿನೂ ಹೇಳಲ್ಲ. ಹೆಂಡತಿನ ಬಾಳ್ಸಕ್ಕೆ ಲಾಯಕ್ಕೆ ಇಲ್ದೇ ಇರೋ ಇಂಥವ್ರೆಲ್ಲ ಗಂಡ ಆಗಕ್ಕೂ ಲಾಯಕ್ಕಿಲ್ಲ ಕಡೆ. ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಳಲ್ಲ. ಹೆತ್ತು ಮಕ್ಳು ಕಷ್ಟ ಪಡ್ತಿದ್ರೆ ಅಯ್ಯೋ ಅಂತ ಕೂಡ ಹೇಳಲ್ಲ. ಇನ್ನು ಕಟ್ಕೊಂಡಿರೋ ಹೆಂಡತಿ ನೀನು, ಇವನ್ ಲೆಕ್ಕದಲ್ಲೇ ಇಲ್ಲ ಕಡೆ ನೀನು. ಇಂಥವ್ನ್ ಮನೇಲಿ ಇರೋದಕ್ಕಿಂತ ಈ ಮನೆ ಬಿಟ್ಟು ಬಂದು ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಬಾ ಹೋಗೋಣ. ವಾ 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 ವಾ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಅಮ್ಮ ಮಗಳು ಸೆಂಟಿಮೆಂಟ್ ನೋಡೋದಕ್ಕೆ 2 ಕಣ್ಣು ಸಾಲದು. ಮಗಳಿಗೆ ಹೊಡೆದು ಬುದ್ಧಿ ಹೇಳೋದು ಬಿಟ್ಟು ಅವಳ ಅಹಂಕಾರಕ್ಕೆ ಹಾಕ್ತಿದ್ದೀರಾ? ನಿಮ್ಮಂತ ಅಮ್ಮಂದ್ ರೀತಿ ಬಿಟ್ರಂತೂ ಮನೆ ನುಚ್ಚು ನೂರು. ನೋಡು, ಇಷ್ಟು ದಿನ ನೀನೇನೇ ಮಾಡಿದ್ರು ನನ್ ಮಗಳ ಜೀವನ ಹಾಳಾಗತ್ತ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೆ. ನಾನಷ್ಟೇ ಅಲ್ಲ ಕಣೋ, ಜಗತ್ತಿನ ಎಲ್ಲಾ ತಂದೆ ತಾಯಂದ್ರು ಅಳಿಯಂದ್ರು ಕೋಪ ಮಾಡ್ಕೊಂಡ್ರೆ ಎಲ್ ತನ್ ಮಗಳ ಜೀವನಕ್ಕೆ ಮುಳ್ಳಾಗುತ್ತೋ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀವಿ. ಹಾಗಂದ್ ಮಾತ್ರಕ್ಕೆ ಅದು ನಮ್ ದೌರ್ಬಲ್ಯ ಅಂತಲ್ಲ. ನನ್ ಮಗಳಿಗೆ ಏನಂತ ಹೇಳ್ದೆ ನೀನು? ಫುಟ್ಪಾತಲ್ಲಿ ಬಿತ್ಕೋ ಅಂತಾನ? ಏಯ್, ಅವಳು ಯಾಕೋ ಫುಟ್ಪಾತಲ್ಲಿ ಬಿತ್ಕೋತಾಳೆ?
ಅವಳ ತಾಯಿ ನಾನಿನ್ನು ಬದುಕೇ ಇದ್ದೀನಿ. ಅವಳನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಪಾಕ್ಕೆ ಹೋಗೋಣ. ಬೇರೆ ಟೈಮ್ ಎಲ್ಲ ಕಚ್ಚಾಡ್ತಾ ಇರ್ತೀರಾ, ನನಗ್ ಬೈಬೇಕು ಅಂತ ಬಂದಾಗ ಒಂದಾಗ್ಬಿಡ್ತೀರಾ. ಏನ್ ಯೂನಿಟಿ, ಏನ್ ಜನನೋ. ಸರಿ ಹೋಗಿ ಹೋಗಿ ತೊಲಗಿ ಬೇಗ ಬೇಗ. ಟೈಮ್ ಇಲ್ಲ, ಕ್ಲೀನ್ ಮಾಡಿಸ್ಬೇಕು ಅಲ್ಲೆಲ್ಲ. ಹೋಗಿ. ಅಮ್ಮ ಒಂದ್ ನಿಮಿಷ. ಬಂಗಾರಿ, ಥ್ಯಾಂಕ್ ಗಾಡ್, ನನಗೆ ಗೊತ್ತಿತ್ತು ನೀವ್ ವಾಪಸ್ ಬರ್ತೀಯ ಅಂತ. ಅಪ್ಪ ಅಂದ್ರೆ ಎಷ್ಟು ಪ್ರೀತಿ ನೋಡು. ಅವರೆಲ್ಲ ಹೋದ್ರೆ ಹೋಗ್ಲಿ ಬಿಡು, ನಾನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಓಕೆ ತನ್ವಿ ಪುಟ, ನೀನ್ ಒಬ್ಳೇ ನೋಡು ಅವ್ರ ಮಧ್ಯದಲ್ಲಿರೋ ಬುದ್ಧಿವಂತೆ.